ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಸೋಮವಾರ ದಿವಸ ಸಂಸತ್ತಿನಲ್ಲಿ ನಡೆದಂಥ ಭಾಳ ದೊಡ್ಡದಾದಂಥ ಒಂದು ಪ್ರಹಸನವನ್ನು ಹೇಳಬೇಕು. ಅನಗತ್ಯವಾಗಿ ರಾಹುಲ್ ಗಾಂಧಿಯವರು ಹೇಗೆ ವಿವಾದವನ್ನು ಸೃಷ್ಟಿ ಮಾಡ್ತಾರೆ, ಹೇಗೆ ಭಾರತದ ಆತ್ಮಗೌರವವನ್ನು ಕೂಡ ಒತ್ತೆ ಇಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮೊನ್ನೆ ಭಾನುವಾರ ದಿವಸ ಬಜೆಟ್ ಸೆಷನ್ ಆಯಿತು. ಮಾಧ್ಯಮದವರು ರಾಹುಲ್ ಗಾಂಧಿಗೆ ಮತ್ತು ಪಿಂಕಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ಬಜೆಟ್ ಬಗ್ಗೆ. ರಾಹುಲ್ ಗಾಂಧಿನೂ ಏನೂ ಉತ್ತರ ಹೇಳಿಲ್ಲ, ಪಿಂಕಿನೂ ಏನೂ ಉತ್ತರ ಹೇಳಿಲ್ಲ. ಏಕೆಂದರೆ ಅದರ ಬಗ್ಗೆ ಸಮರ್ಥವಾಗಿ ವಿಷಯವನ್ನು ಮಂಡಿಸುವಂಥ ತಾಕತ್ತಿದ್ರೆ ಮಾತಾಡಲಿಕ್ಕೆ ಸಾಧ್ಯ. ಇವರಿಗೆ ಜಯರಾಮ್ ರಮೇಶ್ ಬರೆದು ಕೊಟ್ಟರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇಲ್ಲ ಜಾರ್ಜ್ ಸೋರೋಸ್ ಕಡೆಯಿಂದ ಒಂದು ಟೂಲ್ ಕಿಟ್ ಬರಬೇಕು, ಆಗ ಅದನ್ನು ಬಳಸ್ಕೋತಾರೆ. ಏನೂ ಮಾತಾಡಲಿಲ್ಲ. ಯಾಕೆಂದರೆ ಯಾವ ಡೆಡ್ ಎಕಾನಮಿ ಅಂತ ಇವ್ರು ಕರೆದಿದ್ರು ಆ ಡೆಡ್ ಎಕಾನಮಿ ಅನ್ನೋದು ಸುಳ್ಳಾಯಿತು. ಯಾವ ಮದರ್ ಆಫ್ ಆಲ್ ಡೀಲ್ ಅಂಥೇಳಿ ಯುರೋಪು ಸಹಿ ಹಾಕ್ತು, ಅದಾದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಇಲ್ದಂಗೆ ಆಯಿತು. ಅಮೇರಿಕಾ ಕೂಡ ತನ್ನ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ತಯಾರಾಯಿತು. ಹೀಗಾಗಿ ಇವರಿಗೆ ಮಾತಾಡಲಿಕ್ಕೆ ಆಸ್ಪದವೇ ಇರಲಿ. ಹೀಗಾಗಿ ಇಬ್ಬರು ತಪ್ಪಿಸ್ಕೊಂಡು ಪರಾರಿ ಆದರು, ಪಲಾಯನ ಮಾಡಿದರು ಬಜೆಟ್ ಸೆಷನ್ ಆದಮೇಲೆ. ನಿನ್ನೆ ಸೋಮವಾರ ಚರ್ಚೆ. ಆದರೆ ರಾಹುಲ್ ಗಾಂಧಿಗೆ ಅದು ಬೇಕಾಗಿಲ್ಲ. ರಾಹುಲ್ ಗಾಂಧಿಗೆ ತನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಮಾತಾಡಬೇಕು. ಅದಕ್ಕೆ ಅವಕಾಶ ಇಲ್ಲದೆ ಹೋದರೂ ಅವರಿಗೆ ಅವಕಾಶ ಕೊಡಬೇಕು. ನೋಡಿ, ಈ ದೇಶದ ದುರಂತ ಹೇಗಿದೆ ಅಂದರೆ, ಒಬ್ಬ ವಿಪಕ್ಷ ನಾಯಕನಾದವನಿಗೆ ಸಮಯ ಪ್ರಜ್ಞೆ ಇರೋದಿಲ್ಲ. ಯಾವುದರ ಕುರಿತು ಅಧಿವೇಶನ ನಡೀತಾ ಇದೆ ಅನ್ನುವುದರ ಕುರಿತು ವಿವೇಚನೆ ಇಲ್ಲ. ತನಗಿಷ್ಟ ಬಂದ ವಿಷಯವನ್ನು ಎತ್ಕೋತಾರೆ. ಅದರ ಕುರಿತು ಸಂಸತ್ನಲ್ಲಿ ನಾಯಕರು ಮತ್ತು ಅಲ್ಲಿರುವಂಥ ಸಂಸತ್ ಸದಸ್ಯರು, ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡಲಿ ಅಂತ ನಿರೀಕ್ಷೆಯನ್ನು ಮಾಡ್ತಾರೆ. ಹಾಗಾದರೆ ನಡೆದದ್ದೇನು ನೋಡಿ. ಈ ದೇಶದಲ್ಲಿ 2019ರಿಂದ 2022ವರೆಗೂ ಎಂ ನವಣೆ ಅಂತೇಳಿ, ಜನರಲ್ ಎಂ ನವಣೆ ಅನ್ನೋರು ಸೇನಾ ಮುಖ್ಯಸ್ಥರಾಗಿದ್ದರು. 28ನೇ ಸೇನಾ ಮುಖ್ಯಸ್ಥರವರು ನಿವೃತ್ತಿ ಆದರು. ಮನೋಜ್ ಮುಕುಂದ್ ನರವಣೆ ಅಂತ ಅವ್ರ ಹೆಸರು. 2022ರಲ್ಲಿ ರಿಟೈರ್ ಆಗ್ತಾರೆ. 2023ರಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಅವರ ಆತ್ಮಚರಿತ್ರೆಯನ್ನು ಬರೀತಾರೆ. ಅದರ ಹೆಸರು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತೇಳಿ. 2023ರಲ್ಲಿ ಪುಸ್ತಕ ಬರೀತಾರೆ. 2024ರಲ್ಲಿ ಪ್ರಕಟ ಆಗಬೇಕು, ಪ್ರಕಟ ಆಗೋದಿಲ್ಲ. ಮೊದಲನೇದಾಗಿ ಒಬ್ಬ ಸೇನಾ ಮುಖ್ಯಸ್ಥ ಈ ರೀತಿಯಾದಂಥ ಸೂಕ್ಷ್ಮ ವಿಚಾರಗಳನ್ನು ಒಳಗೊಂಡಂಥ ದೇಶದ ಭದ್ರತೆ, ರಕ್ಷಣೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಯಾವುದೇ ಪುಸ್ತಕದಲ್ಲಿ ಉಲ್ಲೇಖ ಮಾಡಬಾರ್ದು. ಅದು ಒಬ್ಬ ವ್ಯಕ್ತಿಯ ಕರ್ತವ್ಯ. ಈ ದೇಶದ ನಾಗರಿಕನಾಗಿ ಮತ್ತು ನಿವೃತ್ತ ಸೇನಾ ಮುಖ್ಯಸ್ಥನಾಗಿ ಆತನ ಕರ್ತವ್ಯ. ಯಾಕಂದರೆ ಈ ಸೇನೆಯ ಜನರಲ್ ಆಗಿರುವಂಥವರು ಅತ್ಯಂತ ರಹಸ್ಯವಾಗಿ ಎಷ್ಟೋ ಕಾರ್ಯಾಚರಣೆಗಳನ್ನು ಮಾಡಿರ್ತಾರೆ ಮತ್ತು ಎಷ್ಟೋ ಸಂವಾದಗಳನ್ನು ನಡೆಸಿರ್ತಾರೆ. ಅದು ಹೊರಗಿನ ಜಗತ್ತಿಗೆ ಗೊತ್ತಾಗಬೇಕಾದ ಅಗತ್ಯ ಇರೋದಿಲ್ಲ. ಏಕೆಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಶತ್ರು ಆಗಿರೋರು ಇವತ್ತು ಮಿತ್ರ ರಾಷ್ಟ್ರ ಆಗಿರುತ್ತೆ, ಇವತ್ತು ಮಿತ್ರ ರಾಷ್ಟ್ರ ಆಗಿರುವಂಥದ್ದು ಅವತ್ತು ಶತ್ರು ರಾಷ್ಟ್ರ ಆಗಿರುತ್ತೆ. ಮತ್ತು ಬೇರೆ ಬೇರೆ ರೀತಿಯ ಆಯಾಮಗಳಿರೋದ್ರಿಂದ ಎರಡು ದೇಶಗಳ ಮಧ್ಯೆ ದಳ್ಳುರಿ ಉಂಟಾಗಬಾರ್ದು ಅಥವಾ ಯಾವುದೇ ರೀತಿಯಾದಂಥ ಸೂಕ್ಷ್ಮವಾದಂಥ ಬೆಳವಣಿಗೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆ ರೀತಿಯಾದಂಥ ಉಲ್ಲೇಖ ಮಾಡಬಾರ್ದು, ಬರಿಬಾರ್ದು. ಆದರೆ ಜನರಲ್ ನರವಣೆ ಅವ್ರಿಗೆ ಇನ್ನಿಲ್ಲದ ಹಾಗೆ ಈ ರೀತಿಯಾದಂಥ ಬರೆಯುವ ವ್ಯಾಮೋಹ. ಈ ಹಿಂದೆ ಕೂಡ ಅವರು ಒಂದು ಪುಸ್ತಕ ಬರೆದಿದ್ದರು. ಅದರ ಹೆಸರು ದ ಕ್ಯಾಂಟೋನ್ಮೆಂಟ್ ಕಾನ್ಸ್ಪಿರಸಿ ಅಂತೇಳಿ ಹೆಸರು. ದ ಕ್ಯಾಂಟೋನ್ಮೆಂಟ್ ಕಾನ್ಸ್ಪಿರಸಿ. ಕ್ಯಾಂಟೋನ್ಮೆಂಟ್ ಅಂದರೆ ದಂಡು ಪ್ರದೇಶ ಅಂತ ನಿಮ್ಗೆ ಗೊತ್ತು. ಸೇನೆಯ ಪ್ರದೇಶಕ್ಕೆ ದಂಡು ಪ್ರದೇಶ ಅಂತಾರೆ. ಆ ಪುಸ್ತಕಕ್ಕೆ ವರ್ಕ್ ಆಫ್ ಫಿಕ್ಷನ್ ಅಂತ ಇಟ್ಕೊಂಡ್ರು. ಅಂದರೆ ಇದು ಕಾಲ್ಪನಿಕ ಕಥೆ ಅಂತ ಇರೋ ವಿಷಯ ಎಲ್ಲ. ಅದರಲ್ಲಿ ಬಂದಿರೋದು ರೆಫರೆನ್ಸ್ ನೋಡಿದರೆ ಒಬ್ಬ ಮೇಜರ್ ಕತೆ, ಒಬ್ಬ ಮಹಿಳೆಯ ಬಗ್ಗೆ, ಅಲ್ಲಿ ಆಗಿರುವಂಥ ಮರ್ಡ್ರು, ಈ ರೀತಿಯಾದಂಥ ಒಳ ವಿಚಾರಗಳೇನು ಅದರಲ್ಲಿರುತ್ತೆ. ಹೆಸರು ಮಾತ್ರ ಇದಕ್ಕೆ ವರ್ಕ್ ಆಫ್ ಫಿಕ್ಷನ್ ಅಂತ ಹೇಳ್ಕೊತಾರೆ. ಹಾಗೆ ಲೇಖಕನಾಗಿರಬೇಕು ಅಂತ ಆಸೆ ಪಡುವ ವ್ಯಕ್ತಿ ಸೇನಾ ಜನರಲ್ ಆಗಿ ದೇಶದ ರಹಸ್ಯ ವಿಚಾರಗಳನ್ನು ತನ್ನ ಆತ್ಮಚರಿತ್ರೆಯಲ್ಲಿ ಬರೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ. ಇರಲಿ, ಈಗ ನಡೆದ ವಿದ್ಯಮಾನಗಳನ್ನು ಹೇಳ್ತೀನಿ. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ವಿಷಯವನ್ನು ಎತ್ತಾರೆ. ಏನು ಅಂತಂದರೆ, ಸೇನಾ ಜನರಲ್ ಆದಂಥ ಜನರಲ್ ಮನೋಜ್ ನರವಣೆ ಅವರು ಬರೆದಿರುವಂಥ ವಿಚಾರವನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತೀನಿ ಸಂಸತ್ನಲ್ಲಿ. ಮೊದಲನೇದಾಗಿ ಅದು ಅಪ್ರಕಟಿತ ಪ್ರತಿ, ಪಬ್ಲಿಷೇ ಆಗಿಲ್ಲ. ಅದರಲ್ಲಿ ಇರಬಹುದಾದ ವಿಚಾರಗಳನ್ನು ಲೆಫ್ಟಿಸ್ಟ್ ವೆಬ್ಸೈಟ್ಗಳಾದಂಥ ಕ್ಯಾರವನ್ನಲ್ಲಿ ಹಾಕಿದ್ದಾರೆ. ಕ್ಯಾರವನ್ನು, ವೈರು, ದಿ ಪ್ರಿಂಟು, ಒಂದಿಷ್ಟು ದೇಶ ವಿರೋಧಿ ಆಲೋಚನೆ ಅಂತ ಇರುವಂಥ
ಒಂದಷ್ಟು ವೆಬ್ಸೈಟ್ಗಳಿದ್ದಾವೆ, ಒಂದಷ್ಟು ಪ್ರಕಟಣೆಗಳಿದ್ದಾವೆ. ಅದರಲ್ಲಿ ಈ ಸುಶಾಂತ್ ಸಿಂಗ್ ಅನ್ನುವಂಥ ವ್ಯಕ್ತಿ ಒಂದು ಲೇಖನವನ್ನು ಬರೀತಾರೆ. ಆ ಲೇಖನದಲ್ಲಿ ಮನೋಜ್ ನರವಣೆ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತಾರೆ. ಅದನ್ನು ರಾಹುಲ್ ಗಾಂಧಿ ತೆಗೆದುಕೊಂಡು ಬಂದು ಸಂಸತ್ತಿನಲ್ಲಿ ಮಂಡಿಸಿ ನಮ್ಮ ದೇಶದ ರಕ್ಷಣಾ ಸಚಿವ, ನಮ್ಮ ದೇಶದ ಗೃಹ ಸಚಿವ, ನಮ್ಮ ದೇಶದ ವಿದೇಶಾಂಗ ಸಚಿವ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ರುಜುವಾತು ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಜೆಟ್ ಸೆಷನ್ನು, ಬಜೆಟ್ ಬಗ್ಗೆ ಚರ್ಚೆ ಆಗಬೇಕು. ಈತನಿಗೆ 2020ನೇ ಇಸ್ವಿಯಲ್ಲಿ ನಡೆದ ಘಟನೆಯ ಬಗ್ಗೆ ಈತನಿಗೆ ಸ್ಪಷ್ಟನೆ ಬೇಕು. ಯಾರಿಗೆ? ರಾಹುಲ್ ಗಾಂಧಿಗೆ. ಘಟನೆ ಏನು ನಡೆದಿದೆ ಅದು ಮೊದಲು ಹೇಳ್ಬಿಡ್ತೀನಿ. ಘಟನೆ ನಡೆದದ್ದು 31 ಆಗಸ್ಟ್ 2020ರಲ್ಲಿ ನಡೆದ ಘಟನೆ. ಮನೋಜ್ ಎಂ ನರವಣೆ ಅವ್ರು ಹೇಳೋರ ಪ್ರಕಾರ ಅವತ್ತೇನಾಗತ್ತೆ, ಇದ್ದಕ್ಕಿದ್ದಾಗೆ ಬೆಳಗಿನ ಜಾವ 4 ಗಂಟೆಗೆ ಮನೋಜ್ ನರವಣೆ ಅವ್ರಿಗೆ ಮೇಜರ್ ಒಬ್ಬರು ಫೋನ್ ಮಾಡಿ ಇದನ್ನು ಮಾಡ್ತಾರೆ. ಕಮಾಂಡರ್ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಏನಂತ, ನಮ್ಮ ಈ ಡೋಕ್ಲಾಮ್ನ ಒಂದು ಪ್ರದೇಶದಲ್ಲಿ, ಅಂದರೆ ಮೌಂಟ್ ಕೈಲಾಶ್ ಇರುವಂಥ ಒಂದು ಜಾಗ, ಪರ್ವತ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಎದುರುಗಡೆಯಿಂದ 4 ಟ್ಯಾಂಕರ್ಗಳು ಬರ್ತಾ ಇದ್ದಾವೆ, ಚೈನೀಸ್ ಟ್ಯಾಂಕರ್ಗಳು ಬರ್ತವೆ, ನಾನು ಏನು ಮಾಡಬೇಕು ಅಂತ. ಬೆಳಗ್ಗೆ ಜಾವ 4 ಗಂಟೆ ಮನೋಜ್ ಎಂ ನರವಣೆ ಅವ್ರಿಗೆ ಈ ರೀತಿ ಕಾಲ್ ಬಂದಾಗ ಅವರು ನೇರವಾಗಿ ರಾಜನಾಥ್ ಸಿಂಗ್ ಕರೆ ಮಾಡ್ತಾರೆ. ರಾಜನಾಥ್ ಸಿಂಗ್ ಅಲ್ಲದೆ ಆಮೇಲೆ ಡಾಕ್ಟರ್ ಜಯಶಂಕರ್ ಅವರು ಕರೆ ಮಾಡ್ತಾರೆ. ಅವರು ವಿಚಾರ ಮಾಡಿ ವಾಪಸ್ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮತ್ತೆ ಆ ಮೇಜರ್ದು ಫೋನ್ ಬರುತ್ತೆ ಅಲ್ಲಿಂದ, ಲೊಕೇಶನ್ನಿಂದ, ಯಾವ ಡೋಕ್ಲಾಮ್ನಲ್ಲಿ ಈ ರೀತಿಯಾಗಿ ಟ್ಯಾಂಕರ್ಗಳು, ಚೈನೀಸ್ ಟ್ಯಾಂಕರ್ ಬರ್ತಾವಲ್ಲ ಆ ಜಾಗದಿಂದ ಮತ್ತೆ ಕರೆ ಬರುತ್ತೆ. ಇಲ್ಲ ಇನ್ನೂ ಮತ್ತೆ ಮುಂದೆ ಬರ್ತಾ ಇದ್ದಾರೆ, ಏನು ಮಾಡಲಿ ನಾನು ಅಂತ. ಮನೋಜ್ ನರವಣೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟೊತ್ತಿಗೆ ರಾಜನಾಥ್ ಸಿಂಗ್ ಅವರು ಮೋದಿಯವರು ಕರೆ ಮಾಡಿರ್ತಾರೆ. ಮೋದಿಯವರು ಆ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡಿರೋದಿಲ್ಲ. ಅದಾದಮೇಲೆ ರಾಜನಾಥ್ ಸಿಂಗು ಮನೋಜ್ ನರವಣೆ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾವು ಚೈನೀಸ್ ಕೌಂಟರ್ ಪಾರ್ಟಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ, ಒಂದು ಫ್ಲ್ಯಾಗ್ ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಅಷ್ಟೊತ್ತಿಗೆ ಕೆಲಸ ಮುಂದುವರೆದು ಬಿಟ್ಟಿರ್ತದೆ. ಯಾವಾಗ ಈ ರೀತಿ ಶತ್ರು ರಾಷ್ಟ್ರದಿಂದ ಟ್ಯಾಂಕರ್ಗಳು ಬರ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಲೇಬೇಕು, ಅವ್ರು ಕೆಲಸ ಮಾಡ್ತಿರ್ತಾರೆ. ಫ್ಲ್ಯಾಗ್ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಿದಾಗಲೂ ಆ ಕಡೆಯಿಂದ ಟ್ಯಾಂಕರ್ ಬರ್ತಾ ಇದ್ದಾವೆ ಅಂತ ಮತ್ತೆ ನರವಣೆ ಅವರು ಹೇಳ್ತಾರೆ. ಹೇಳಿದಾಗ ರಾಜನಾಥ್ ಸಿಂಗ್ ಒಂದು ಮಾತು ಹೇಳ್ತಾರೆ, ಈ ಸಂದರ್ಭದಲ್ಲಿ ಯೋಗ್ಯವಾದ ನಿರ್ಧಾರ ಏನು ತೆಗೆದುಕೊಳ್ಳಬೇಕು ಅದನ್ನು ನೀವು ತೆಗೆದುಕೊಳ್ಳಿ. ಈಗ ಜಾಗದಲ್ಲಿರೋದು ನೀವು, ಫೀಲ್ಡಲ್ಲಿ ಗ್ರೌಂಡ್ ಝೀರೋದಲ್ಲಿರೋದು ಅಲ್ಲಿಯ ಮೇಜರ್ಗಳು, ಕಮಾಂಡರ್ಗಳು ಇರ್ತಾರೆ. ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಅದಕ್ಕೆ ನರವಣೆ ಅವರು ಹೇಳ್ತಾರೆ, ನನ್ನ ಕೈಗೆ ಇದ್ದಕ್ಕಿದ್ದ ಹಾಗೆ ಹಾಟ್ ಪೊಟ್ಯಾಟೊ ಕೊಟ್ಬಿಟ್ರು. ಹೆಂಗಿದೆ ನೋಡಿ ಮಾತು. ಅವ್ರು ಹೇಳ್ತಾರೆ, ಯುದ್ಧ ಮತ್ತು ಶಾಂತಿ ಇದೆರಡರ ತೀರ್ಮಾನ ಮಾಡಬೇಕಾಗಿದ್ದು ರಾಜಕಾರಣಿಗಳು, ಆದರೆ ನನಗೆ ರಾಜನಾಥ್ ಸಿಂಗ್ ಅವರು ಒಂದು ಹಾಟ್ ಪೊಟ್ಯಾಟೊ ಕೈಯಲ್ಲಿ ಕೊಟ್ಟರು, ಬಾಯ್ಲಿಂಗ್ ಪೊಟ್ಯಾಟೊ ಕೊಟ್ಟರು. ಅಂದರೆ ನನ್ನ ಕೈ ಸುಡ್ತಾ ಇತ್ತು, ಏನು ಮಾಡಬೇಕು ಗೊತ್ತಾಗಲಿಲ್ಲ ಅಂತ. ಈ ಕಡೆಯಿಂದ ಫ್ಲ್ಯಾಗ್ ಮೀಟಿಂಗಿಗೆ ಅರೇಂಜ್ ಆಗಿರುತ್ತೆ, ಟ್ಯಾಂಕರ್ಗಳು ಆವಾಗ ತೀರ್ಮಾನ ಮಾಡಲಾಗತ್ತೆ. ನಮ್ಮ ಕಡೆ ಟ್ಯಾಂಕರ್ಗಳು ಕೂಡ ಯಾವ ಮೌಂಟ್ ಕೈಲಾಶ್ ಕಡೆಯಿಂದ, ನಾವು ಎತ್ತರ ಕಡೆ ಇದ್ವಿ, ಕೆಳಗಡೆಯಿಂದ ಚೈನೀಸ್ ಟ್ಯಾಂಕರ್ಗಳು ಬರ್ತಾಯಿದ್ವು. ಯಾವಾಗ ಈ ರೀತಿ ಹೇಳಲಾಯಿತು, ನಮ್ಮ ಟ್ಯಾಂಕರ್ಗಳನ್ನ ಅವ್ರ ಕಡೆ ಟಾರ್ಗೆಟ್ ಮಾಡಿ ನಾವು ಎದುರು ಬದರಾಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಟ್ಯಾಂಕರ್ಗಳು ಕೆಳಗೆ ಎಳೆದು ಬರುವಂಥ ಸಂದರ್ಭದಲ್ಲಿ ಅವ್ರ ಟ್ಯಾಂಕರ್ಗಳು ವಾಪಸ್ ಹೋದವು. ಅದಾದಮೇಲೆ ಫ್ಲ್ಯಾಗ್ ಮೀಟಿಂಗ್ ಆಯಿತು, ಶಾಂತಿ ಸಂಧಾನ ಆಯಿತು. ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ. ಇದು ಗಡಿಯಲ್ಲಿ ಇದು ಮೊದಲೇ ಸಲ ಏನಲ್ಲ, ಈ ಹಿಂದೆ ಕೂಡ ಒಂದು ಸಲ ಇದೇ ರೀತಿ ಗಡಿಯ ಸಂದರ್ಭದಲ್ಲಿ ಕೈ ಮಿಲಾಯಿಸಿ ಹೊಡೆದಾಡಿದಂಥ ಬೇಕಾದಷ್ಟು ಉದಾಹರಣೆ ಇದ್ದಾವೆ, ನೀವು ನೋಡಿದಿರೋದು. ಅಲ್ಲಿ ಒಂದು ಒಪ್ಪಂದ ಇದೆ, ಏನಂತಂದರೆ ನಮ್ಮ ಸೈನ್ಯ ಮತ್ತು ಅವರ ಸೈನ್ಯ ಆರ್ಮ್ಸ್ಗಳನ್ನು ಬಳಸಬಾರದು ಅಂತೇಳಿ. ಅಂದರೆ ನಾವು ರೈಫಲ್ಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ, ಯಾವುದೇ ಮಾರಕಾಸ್ತ್ರಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಎರಡೂ ದೇಶಗಳ ಮಧ್ಯೆ ಒಂದು ಒಪ್ಪಂದ ಆಗಿದೆ. ಅದರ ಪ್ರಕಾರ ಚೈನೀಸ್ ಸೈನಿಕರು ಕೂಡ ರೈಫಲ್ಗಳನ್ನಾಗಲಿ ಮತ್ತೊಂದು ಯಾವುದಾದ್ರೂ ಅಸ್ತ್ರಗಳನ್ನಾಗಲಿ ಇಟ್ಕೊಳ್ಳೋದಿಲ್ಲ, ನಾವು ಇಟ್ಕೊಳ್ಳೋದಿಲ್ಲ. ಅಲ್ಲಿ ಗಡಿ ಕಾಯುವಂಥ ಜನ ನಾವು ಬರೀ ಅಲ್ಲಿ ಪರೇಡ್ ಮಾಡಿ ವಾಪಸ್ ಹೋಗ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ, ಗಸ್ತು ಕಾಯ್ತಾ ಇರ್ತೀವಿ. ಒಂದು ಸಲ ಸಂಘರ್ಷ ಆಯಿತು. ಸಂಘರ್ಷ ಆದ ಗಲ್ವಾನ್ನಲ್ಲಿ ಸಂಘರ್ಷ ಆದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಡಿಗೆಗಳಿಗೆ ತಂತಿಯನ್ನು ಕಟ್ಟಿ, ಫೆನ್ಸಿಂಗ್ ಹಾಕ್ತೀವಲ್ಲ ತಂತಿ ಕಟ್ಟಿ ಎರಡೂ ರಾಷ್ಟ್ರದ ಮಧ್ಯೆ ಗಲಾಟೆ ಆಯಿತು. ಅವ್ರ ಮೇಲೆ ನಾವು ಹೊಡೆದ್ವಿ, ನಮ್ಮ ಮೇಲೆ ಅವ್ರು ಹೊಡೆದ್ರು. ಆವಾಗಲೂ ಕೂಡ ರಾಹುಲ್ ಗಾಂಧಿ ಗಲಾಟೆ ಮಾಡಿದರು. ಅವಾಗ ಹೇಳಿದರು, ನೋಡಿ ನಮ್ಮವ್ರು ಎಷ್ಟು ಜನ ಹೊಡೆಸ್ಕೊಂಡು ಸತ್ತೋಗ್ಬಿಟ್ರು, ನಮ್ಮ ಸೈನಿಕರು ಏನು ಮಾಡ್ತಾ ಇದೆ ಭಾರತ ಸರ್ಕಾರ ಅಂತ. ಭಾರತದ ಸೈನಿಕರ ಆತ್ಮಬಲವನ್ನು ಕುಸಿಯುವ ಹಾಗೆ ಮಾಡಿದರು ರಾಹುಲ್ ಗಾಂಧಿ ಅವತ್ತು.
ಅಷ್ಟೇ ಅಲ್ಲ, ಹೋಗಿ ಗಲ್ವಾನ್ನಲ್ಲಿ ಅಲ್ಲಿಯ ಚೈನೀಸ್ ಕೌಂಟರ್ ಪಾರ್ಟ್ ಏನಿದೆ ಅವರ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಡಿನ್ನರ್ ಮಾಡಿ ಬಂದಿದ್ರು. ಅದನ್ನು ಭಾರತ ಹೇಳಿಲ್ಲ, ಚೈನಾದ ಅಧಿಕಾರಿಗಳು ಹೇಳಿದ್ರು ರಾಹುಲ್ ಗಾಂಧಿ ನಮ್ಮ ಹತ್ರ ಡಿನ್ನರ್ಗೆ ಬಂದಿದ್ರು ಅಂತ. ನಾವು ಸಂಘರ್ಷ ಮಾಡ್ತಾ ಇದ್ದೀವಿ, ಇವರು ಡಿನ್ನರ್ಗೆ ಹೋಗ್ತಾರೆ. ಹೆಂಗಿದೆ ನೋಡಿ ವಿಚಾರ. ಈಗ 2020 ಆಗಸ್ಟ್ 31ನೇ ತಾರೀಕು ನಡೆದ ಘಟನೆಯನ್ನು ಇಟ್ಕೊಂಡು ನರೇಂದ್ರ ಮೋದಿ 56 ಇಂಚ್ ಕಾ ಸೀನಾ ಅಂತಾರೆ. ಅವರು ಏನು ಮಾಡಲಿಲ್ಲ, ರಾಜನಾಥ್ ಸಿಂಗು ನರವಣೆ ಅವ್ರ ಮೇಲೆ ಬಿಟ್ಬಿಟ್ರು, ಸರಿಯಾದ ಕ್ರಮ ಕೈಗೊಳ್ಳಲಿಲ್ಲ ಅಂತ ಇವರ ಆರೋಪ. ಇದನ್ನು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಗಲಾಟೆ. ನೋಡಿ, ಮೊದಲನೇದಾಗಿ ಪ್ರಕಟಿತ ಮತ್ತು ಅಪ್ರಕಟಿತ ಯಾವುದೇ ವಿಚಾರಗಳನ್ನು ತೆಗೆದುಕೊಂಡು ಬಂದು ಸಂಸತ್ನಲ್ಲಿ ಮಾತನಾಡೋ ಹಾಗಿಲ್ಲ. ಅದು ಸಾಂವಿಧಾನಿಕವಾದ ಚ್ಯುತಿ. ಅದು ಮಾತಾಡೋ ಹಾಗಿಲ್ಲ. ಅದನ್ನ ಓಂ ಪ್ರಕಾಶ್ ಬಿರ್ಲಾ ನಿನ್ನೆ ಹೇಳಿದರು, ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿದರು. ಅದು ಪ್ರಕಟಿತ ಕೃತಿಯಾಗಿದ್ದರೂ ಕೂಡ ಅದನ್ನ ನೀವೀಗ ಸಂಬಂಧ ಪಡಲಾರದ ವಿಚಾರ ಆಗಿರೋದ್ರಿಂದ ನೀವು ಸಂಸತ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಗೆ ಹೇಳಿದರು. ಇದು ಪಬ್ಲಿಷ್ ಆಗಿಲ್ಲ, ನೀವು ಹೆಂಗೆ ಓದ್ತೀರಿ ಅಂತ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ನರೇಂದ್ರ ಮೋದಿ ಅವರು ಉಪಸ್ಥಿತರಿದ್ದರು, ಅವರೇನು ಮಾತಾಡಲಿಲ್ಲ. ಪ್ರಶ್ನೆ ಒಂದು ವೇಳೆ ಮಾತಾಡಿದ್ರು ಅಂತ ತಿಳ್ಕೊಳ್ಳಿ, ರಾಹುಲ್ ಗಾಂಧಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಏನು ತಪ್ಪಿದೆ ಇದರಲ್ಲಿ? ಗ್ರೌಂಡ್ ಝೀರೋದಲ್ಲಿರುವಂಥ ಮೇಜರು ಅಥವಾ ಅಲ್ಲಿ ಕಮಾಂಡರು ಆ ಕ್ಷಣದಲ್ಲಿ ಏನು ಬೇಕೋ ಅದು ತೀರ್ಮಾನ ಮಾಡಿಕೊಳ್ಳಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ? ನೀವು ಸೈನ್ಯದವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅಂತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಆರೋಪ ಮಾಡಿದರು. ರಾಜಕಾರಣಿಗಳಾಗಿ ನರೇಂದ್ರ ಮೋದಿ, ಅಮಿತ್ ಶಾ ತೀರ್ಮಾನ ಮಾಡ್ತಾರೆ, ಸೈನ್ಯದ ಅಧಿಕಾರಿಗಳಿಗೆ ಅವಕಾಶವನ್ನೇ ಕೊಡೋದಿಲ್ಲ, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಪಾಕಿಸ್ತಾನವನ್ನು ಮುಗಿಸ್ಬಿಡ್ಬೋದು, ಚೈನಾ ಮುಗಿಸ್ಬಿಡ್ಬೋದು ಅಂತ ಕತೆ ಹೇಳ್ತಾರೆ. ಈಗ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಲ್ಲಿ 31 ಆಗಸ್ಟ್ 2020ಕ್ಕೆ. ನಿಮಗೆ ಅಲ್ಲಿ ಏನು ಯೋಗ್ಯ ಅನಿಸುತ್ತೋ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಏನೂ ತಪ್ಪು ಮಾಡಿದ್ದಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರೂ ರಾಹುಲ್ ಗಾಂಧಿಗೆ ಯಾವುದೇ ಮೈಲೇಜ್ ಸಿಗ್ತಿರಲ್ಲ. ರಾಹುಲ್ ಗಾಂಧಿ ಆಡುವ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ ಈ ದೇಶದಲ್ಲಿ ಅಲ್ಲ, ಜಗತ್ತಿನಲ್ಲಿ ಎಲ್ಲಿಯೂ ಬೆಲೆ ಕೊಡೋದಿಲ್ಲ. ಈತನ ಹಣೆಬಾರ ಏನು ಅಂತ ಗೊತ್ತಿದೆ. ಆತನನ್ನು ಮಾತನಾಡಲಾರದೆ ತಡೆದದ್ದಿದೆಯಲ್ಲ, ಆದ್ದರಿಂದ ನಿನ್ನೆ ರಾಹುಲ್ ಗಾಂಧಿ ಹೀರೋಯಿಸಮ್ ಮಾಡಿದಂಥ ಅವಕಾಶ ಸಿಕ್ತು. ಇದ್ದಕ್ಕಿದ್ದ ಹಾಗೆ ಸಭಾತ್ಯಾಗ ಇದ್ದಕ್ಕಿದ್ದ ಹಾಗೆ ಸೈನಡೈ ಅಂತ ಹೇಳಲಾಯಿತು, ಮುಂದೂಡಲಾಯಿತು ಸಭೆಯನ್ನು, ಮತ್ತೆ ಸಭೆ ಸೇರಲಾಯಿತು, ಮತ್ತೆ ಇದೇ ರೀತಿ ಅದೇ ವಿಷಯವನ್ನು ತೆಗೆದ್ರು, ಮತ್ತೆ ಗಲಾಟೆಯನ್ನು ಮಾಡಿದರು. ಅಲ್ಲ ರೀ, ಸಂಸತ್ತಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಜೆಟ್ ಮಾಡಿ ಆಗಿದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂಸತ್ ಸದನ ನಡೀತಾ ಇದೆ. ನೀವು ಈ ರೀತಿ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಇಡೀ ಕಲಾಪವನ್ನೇ ಹಾಳು ಮಾಡ್ತೀರಿ ಅಂದರೆ ನೀವು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಎಷ್ಟು ಅಧೋಗತಿಗಿಳಿಸ್ತಾ ಇದ್ದೀರಿ, ಇದನ್ನು ಗಮನಿಸಬೇಕು. ಎರಡನೇದು, ಈತನಿಗೆ ಮರ್ಯಾದೆ ಕೊಡುವುದನ್ನು ಮತ್ತು ಈತನಿಗೆ ಈ ರೀತಿ ತಡೆಯೋದು, ಏನೋ ದೊಡ್ಡದಾದಂಥ ಸತ್ಯವನ್ನು, ರಹಸ್ಯವನ್ನು ಹೇಳಿಬಿಡ್ತಾರೆ ಅಂತ ನಿರೀಕ್ಷೆ ಮಾಡೋರು ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಬಿಂಬಿಸೋದಿದೆಯಲ್ಲ, ಅದು ಕೂಡ ತಪ್ಪೇ. ಈತ ಏನು ರಹಸ್ಯ ಬಿಂಬಿಸಿದ್ರು ನಂಗೆ ಹೇಳಿಬಿಡಿ. ಇಲ್ಲಿ ಭಾಳ ದೊಡ್ಡ ತಪ್ಪಿರೋದು ಜನರಲ್ ನರವಣೆ ಅವರು ಆ ರೀತಿ ಬರೆಯೋ ಹಾಗೆ ಇಲ್ಲ. ಭಾರತ ದೇಶದ ರಹಸ್ಯ ವಿಚಾರಗಳನ್ನು ಅವ್ರು ಹೆಂಗೆ ಪ್ರಸ್ತಾಪ ಮಾಡ್ತಾರೆ, ಅದು ಹೆಂಗೆ ಪಬ್ಲಿಷ್ ಆಗುತ್ತೆ? ಯಾಕೆಂದರೆ ಅವತ್ತು ಚೈನಾ ಮತ್ತು ಭಾರತ ಸಂಬಂಧ ಬೇರೆ ಇರುತ್ತೆ, ಇವತ್ತು ಭಾರತ ಚೈನಾ ಸಂಬಂಧ ಬೇರೆ ಇದೆ. ಒಂದು ಪ್ರಕಟಣೆಯ ಮೂಲಕ ಮತ್ತೆ ಅದು ಹದಗೆಡಲಿಕ್ಕೆ ಇವರ ಬರಹದಿಂದ ಕಾರಣೀಭೂತ ಆಗುತ್ತೆ. ಒಬ್ಬ ಜನರಲ್ ಬರೆಯೋದಾದರೆ ತನ್ನ ಬದುಕನ್ನು ಬರ್ಕೊಳ್ಳಿ. ನಮ್ಮ ಸೈನ್ಯದ ಒಳಗಡೆ ನಡೆಯುವಂಥ ವಿದ್ಯಮಾನಗಳನ್ನು ಆತ್ಮಚರಿತ್ರೆ ಹೆಸರಿನಲ್ಲಿ ಬರೀತಾರೆ ಅಂದರೆ ಇದು ದೇಶದ್ರೋಹ ಹೌದಾ ಅಲ್ವಾ? ನಿಜವಾಗೂ ಯೋಚನೆ ಮಾಡಬೇಕಾದ ವಿಚಾರ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.